ಸೊ ನಾವಿವತ್ತು ಸೇವಂತಿ ಮೂವಿ ಶೂಟ್ ಆಗಿತ್ತಲ್ವಾ, ಆ ಒಂದು ಲೊಕೇಶನ್ ಬಂದಿದ್ದೀವಿ. ಸೊ ನೀವು ಹಳೆ ವಿಡಿಯೋ ನೋಡಿರ್ಬೋದು, ಆ ಒಂದು ಆವತಿ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಒಂದು ಮನೆ ಶೂಟ್ ಮಾಡಿದ್ದ. ಇನ್ನೊಂದು ಮನೆ ಇದೆಯಲ್ವಾ, ಆ ದೊಡ್ಡಣ್ಣವರೆಲ್ಲ ಇರ್ತಾರಲ್ವಾ, ಆ ಮನೆನೇ ಇದು. ನಾವೆಲ್ಲರೂ ಕೂಡ ಸೇರಿ ಇವತ್ತು ಈ ಶೂಟಿಂಗ್ ಸ್ಪಾಟ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವಿವತ್ತು ಚಿಕ್ಕಮಗಳೂರಿನ ಇಂದಾವರ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೀವಿ. ಸೊ ಇಲ್ಲೊಂದು ಮೂವಿ ಶೂಟ್ ಆಗಿತ್ತು, ಅದು ಯಾವ ಮೂವಿ ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಕೋಮಲ್ ಅವರು ಇದೇ ಜಾಗದಲ್ಲಿ ನೋಡಿ, ಈ ಕಂಬ ಇದೆಯಲ್ವಾ, ಈ ಕಂಬದ ಹಿಂದೆ ಇಲ್ಲಿ ಕುತ್ಕೊಂಡಿರ್ತಾರೆ, ಬೆಣ್ಣೆನ ಪ್ಯಾಕ್ ಮಾಡ್ತಾರಲ್ವಾ, ಅದು ಇದೇ ಪ್ಲೇಸ್. ಇಲ್ಲೊಂದು ಬೈಕ್ ನಿಂತಿರುತ್ತೆ ನೋಡಿ, ಮತ್ತೆ ಫ್ರೇಮ್ ನೋಡಿ, ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನೋಡಬಹುದು. ಇಲ್ಲಿ ಹೂಗಳು ಕಾಣ್ತಿದೆಯಲ್ವಾ, ಇದು ನೋಡಿ, ಆ ಮೂವಿನಲ್ಲೂ ಕೂಡ ಇದೇ ಟೈಪಿನ ಹೂವಿನ ಗಿಡಗಳಿದ್ವು. ಅಂಡ್ ಇಲ್ಲಿವರೆಗೂ ಕೂಡ ನೋಡಿ, ಇಲ್ಲಿ ಕೆಲವೊಂದು ಫ್ಲವರ್ ಪ್ಯಾಡ್ಸ್ ಎಲ್ಲ ಇರೋದು. ಇಷ್ಟು ಫ್ರೇಮ್ ಕೂಡ ಈ ಮೂವಿನಲ್ಲಿ ಶೂಟ್ ಆಗಿದೆ. ಸೇವಂತಿ ಮೂವಿನಲ್ಲಿ ಇದೇ ಜಾಗದಲ್ಲಿ ದೊಡ್ಡಣ್ಣ ಸರ್ ನಿಂತ್ಕೊಂಡಿರ್ತಾರೆ. ಅಂಡ್ ಇಲ್ಲಿ ಈ ಡೋರ್ ಕಾಣ್ತಿದೆಯಲ್ವಾ, ಈ ಡೋರ್ ಪಕ್ಕದಲ್ಲೇ ವಿಜಯ ರಾಘವೇಂದ್ರ ಸರ್ ಅವರು ನಿಂತ್ಕೊಂಡಿರ್ತಾರೆ. ಅಂಡ್ ಆ ಕಾರ್ನರ್ ನೀವು ಅಬ್ಸರ್ವ್ ಮಾಡಿ ನೋಡಬಹುದು. ಆ ಕಾರ್ನರ್ ನಲ್ಲಿ ನಮ್ಮ ಕೋಮಲ್ ಸರ್ ಅವರು ಕುತ್ಕೊಂಡು ಬೆಣ್ಣೆ ಪ್ಯಾಕ್ ಮಾಡ್ತಿರ್ತಾರೆ, ಬೆಣ್ಣೆನ ತಗೊಂಡು ಕುತ್ಕೊಂಡಿರ್ತಾರೆ. ವಿಜಯ ರಾಘವೇಂದ್ರ ಸರ್ ಅವರು ಬೆಣ್ಣೆನ ಮಾರ್ತಾ ಬರ್ತಾರೆ ಗೊತ್ತಾ, ಆ ಮರ ಕಾಣ್ತಿದೆ ನೋಡಿ, ಅಲ್ಲಿ ಮುಂದೆ ಒಂದು ದಾರಿ ಇದೆಯಲ್ವಾ, ಅಲ್ಲಿಂದಾನೇ ಅವರು ಆ ಬೆಣ್ಣೆನ ಮಾರ್ತಾ ಬರ್ತಿರ್ತಾರೆ. ಮತ್ತೆ ಇನ್ನೊಂದು ನೀವು ಮುಖ್ಯವಾದ ವಿಷಯ, ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲೊಂದು ಟರ್ನ್ ಕಾಣ್ತಿದೆಯಲ್ವಾ, ಈ ಟರ್ನ್ ಅಲ್ಲಿ ಅವ್ರು ಬೈಕ್ ತಗೊಂಡು ಬರ್ತಾ ಇರ್ತಾರೆ. ಅಂಡ್ ಹಿಂಗೆ ಮುಂದೆ ಬಂದು ಜಸ್ಟ್ ಈ ಒಂದು ಮನೆ ಕಾಣ್ತಿದೆ ನೋಡಿ, ಇಲ್ಲಿ ಕಿಟಕಿ ಕಾಣ್ತಿದೆ, ಮತ್ತೆ ಈ ತರ ಪೈಪ್ ಎಲ್ಲ ಕಾಣ್ತಿದೆ ಅಲ್ವಾ. ಸೊ ನೀವು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನೋಡ್ಬೋದು. ಆಸ್ ಇಟ್ ಈಸ್ ಆ ಮೂವಿನಲ್ಲೂ ಕೂಡ ಅದೇ ರೀತಿ ಕಾಣುತ್ತೆ ನೋಡಿ. ವಿಜಯ ರಾಘವೇಂದ್ರ ಸರ್ ಅವರು ಇದೇ ರೀತಿ ಹೀಗೆ ಬೈಕ್ ನಲ್ಲಿ ಬೆಣ್ಣೆನ ಮಾರ್ಕೊಂಡು ಹೋಗ್ತಾ ಇರ್ತಾರೆ. ವಿತ್ ಟರ್ನಿಂಗ್ ಕೂಡ ಬರುತ್ತೆ. ಇದೆ ಅಲ್ವಾ, ಇದೇ ಕೆರೆ. ಸ್ನೇಹಿತರೆ, ಇದೇ ಜಾಗದಿಂದ ಕೋಮಲ್ ಅವರು ಬೆಣ್ಣೆನ ಕತ್ಕೊಂಡು ಬರ್ತಾ ಇರ್ತಾರೆ. ಅವ್ರು ಬಂದು ಇಲ್ಲಿ ನಿಂತ್ಕೊಂಡಾಗ ದೊಡ್ಡಣ್ಣ ಸರ್ ಅವರು ಆ ಸೈಡಿಂದ ಬಂದು ಅವ್ರ ಬೆಣ್ಣೆನ ಕತ್ಕೊಂಡು ಹೋಗುವಂತ ವಿಷಯ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಅವ್ರು ಚೆಕ್ ಮಾಡುವಂತ ಪ್ಲೇಸೇ ಇದು. ಸ್ನೇಹಿತರೆ, ಇದೇ ಜಾಗದಲ್ಲಿ ನೋಡಿ, ವಿಜಯ ರಾಘವೇಂದ್ರ ಸರ್ ಅವರು ಬಂದು ನಿಂತ್ಕೊಂಡು ಒಂದು ಐಟಮ್ನ ಪರ್ಚೇಸ್ ಮಾಡ್ತಾರಲ್ವಾ, ಅದು ಇದೇ ಪ್ಲೇಸು. ಅವರು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನೋಡಿ, ಇಲ್ಲೊಂದು ಹಿಟ್ಟಿನ ಗಿರಣೆ ಇದೆ ಅಲ್ವಾ, ಈ ಮಿಲ್ ಇದು ಕೂಡ ಆ ಫ್ರೇಮ್ನಲ್ಲಿ ಕಾಣುತ್ತೆ ನೋಡಿ.